ಈ ದೇಶದಲ್ಲಿ ಇವತ್ತು ವಿಮರ್ಶೆ ಮಾಡೋರನ್ನ ದೇಶದ್ರೋಹಿಗಳು ಅಂತಲೂ, ಆತ್ಮ ವಿಮರ್ಶೆಯನ್ನೇ ಮಾಡಿಕೊಳ್ಳುವಂಥದ್ದು ಆತ್ಮದ್ರೋಹ ಹಾಗೆ ಅಂತೇಳಿ ತಿಳಿದುಕೊಳ್ಳುವಂಥ ವರ್ಗ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಥರದ ಸೂಕ್ಷ್ಮ ಅನರ್ಥಗಳು ಕೂಡ ನಾವೆಲ್ಲರೂ ಕೂಡ ನೋಡುವಂಥದ್ದಾಗ್ತಾ ಇದೆ. ಹೆಚ್ಚು ಮಾತುಗಳನ್ನು ಬಳಸುವಂಥ ವೇದಿಕೆ ಇದಲ್ಲ. ಶಂಕರಾಚಾರ್ಯರ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಶಂಕರಾಚಾರ್ಯರು ಶಂಕರಾಚಾರ್ಯರಾಗಿ ಕಾಣೋದಾದರೆ ಬುದ್ಧರು ಯಾಕೆ ಬುದ್ಧನಾಗಬೇಕು? ಇದು ಬಹಳ ಸೂಕ್ಷ್ಮ ವಿಷಯಗಳು. ಎಲ್ಲರಿಗೂ ಭಾವನೆಗಳಿರ್ತವೆ, ಎಲ್ಲರಿಗೂ ಭಾವನಾತ್ಮಕ ವಿಚಾರಗಳಿರ್ತವೆ. ನೀವು ನಿಮ್ಮ ವಿಷಯಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಕೋಟ್ಯಾಂತರ ಮಕ್ಕಳ ಮನಸ್ಸಿನ ಮೇಲೆ ಏರಬಾರದು. ಬಹಳ ಆಶ್ಚರ್ಯ, ನೀನು ಹಾಕುವಂತ ಒಡ ಉಡುಪಿಗೆ ಈ ನಾಡ ಧ್ವಜವನ್ನು ಹೋಲಿಕೆ ಮಾಡಿ ನೀನು ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಡ್ತಿಯಾಗಿ ಅಂತ ಹೇಳಿದ್ರೆ, ಅಂತ ವಿಕೃತ ಮನಸ್ಥಿತಿ ನಿಂದಾಗಿದೆ ಹಾಗೆ ಅಂತ ಹೇಳಿದ್ರೆ, ನಿಮ್ಮನ್ನು ನಾವು ಯಾವ ರೀತಿ ನೋಡಬೇಕು, ನಿಮ್ಮನ್ನು ಆಯ್ಕೆ ಮಾಡಿದವ್ರನ್ನ ನಾವು ಯಾವ ರೀತಿ ನೋಡಬೇಕು? ಇವೆಲ್ಲವೂ ಅತ್ಯಂತ ಸೂಕ್ಷ್ಮ ವಿಷಯಗಳು. ಒಂದು ಸಣ್ಣ ಹೋರಾಟ ಪ್ರಾರಂಭ ಆದಾಗ್ಲೇನೆ ಸರ್ಕಾರ ಎಚ್ಚೆತ್ತುಕೊಂಡು ಆಗಿರುವಂಥ ಅವಘಡವನ್ನು ಸರಿಪಡಿಸಬೇಕಾಗಿತ್ತು. ಇವತ್ತಿನ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ, ಸೂಕ್ಷ್ಮ ಪ್ರಜ್ಞೆಯುಳ್ಳವರು ಇದ್ದಾರೆ. ನಿನ್ನೆ ಅವರ ಒಂದು ಹೇಳಿಕೆಯನ್ನು ಕೂಡ ನಾನು ನೋಡಿದೆ. ಆಗಿರುವಂಥ ತಪ್ಪನ್ನು ಸರಿಪಡಿಸಲಿಕ್ಕೆ ಶಿಕ್ಷಣ ಮಂತ್ರಿಗಳಿಗೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ ಹಾಗೆ ಅಂತ. ಇದು ಬಹಳ ತಡ ಆಯಿತು. ಶಾಲೆಗಳು ಪ್ರಾರಂಭ ಆಗಿ ಈಗಾಗಲೇ 1 ತಿಂಗಳಾಯಿತು. ಮೇ 16ಕ್ಕೆ ಶಾಲೆ ಪ್ರಾರಂಭ ಆಗಿತ್ತು. ಈಗಾಗಲೇ ಪಠ್ಯಪುಸ್ತಕಗಳು ಮಕ್ಕಳ ಕೈ ಸೇರ್ತಾ ಇದ್ದಾವೆ. ಇನ್ಯಾವಾಗ ನೀವು ಆಗಿರುವಂಥ ತಪ್ಪುಗಳನ್ನು ತಿದ್ದುಕೊಳ್ಳುವಂಥದ್ದು? ಇದೊಂದು ಸಣ್ಣ ಪಠ್ಯ ಪುಸ್ತಕದ ವಿಷಯ ಆಗಿ ಅಂತೇಳಿ ನಮಗೆ ಕಾಣ್ತಾ ಇರ್ಬೋದು. ಆದರೆ ಇದ್ರ ಹಿಂದೆ ಇರುವಂಥ ವಿಚಾರ ಅಗಾಧವಾದಾಗಿದೆ. ಸಂವಿಧಾನವನ್ನು ಪ್ರಶ್ನೆ ಮಾಡುವಂಥದ್ದು, ಸಂವಿಧಾನವನ್ನು ಬೇರೆ ರೀತಿಯಲ್ಲಿ ತಮಗೆ ಬೇಕಾದಂಥ ರೀತಿಯಲ್ಲಿ ಅರ್ಥೈಸುವಂಥದ್ದು. ಮುಂದೊಂದು ದಿವಸ ತಾವು ಹೇಳಿದ್ದೆ ಸಂವಿಧಾನ ಆಗಿ ಅಂತೇಳಿ ಆಗ್ಬಿಟ್ರೆ ಬಸವಣ್ಣವ್ರಿಗೆ ಏನು ಅರ್ಥ ಬಂತು? ನಾರಾಯಣ ಗುರು ನನ್ನ ನಾಡಿನ ಹೆಣ್ಣು ಮಕ್ಕಳಿಗೆ ಮಾನ ಮುಚ್ಚಿಕೊಳ್ಳುವಂತ ಅವಕಾಶ ಇಲ್ಲ ಹಾಗೆ ಅಂತ ಹೇಳಿದ್ರೆ ನಾನು ಮೇಲುಡುಪನ್ನ ಧರಿಸಲ್ಲ ಹಾಗೆ ಅಂತ ಹೇಳಿದಂತ ಮಹಾನ್ ದಾರ್ಶನಿಕ ಸಂತ. ಅವ್ರಿಗೆ ಏನು ಅರ್ಥ ಬಂತು? ತಾವು ಸ್ವತಃ ಎಲ್ಲ ಅವಕಾಶಗಳಿದ್ದಾಗಲೂ ಕೂಡ ನೊಂದಿರುವಂತ ಶೋಷಿತ ಸಮುದಾಯಕ್ಕೆ ನಾನು ನ್ಯಾಯ ಕೊಡಿಸ್ಲಿಲ್ಲ ಹಾಗೆ ಅಂತ ಹೇಳಿದ್ರೆ, ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಅಂತ ಹೇಳಿದ್ರೆ, ಸಮಾನತೆಯನ್ನು ಎತ್ತಿಡಿಲಿಲ್ಲ ಹಾಗೆ ಅಂತ ಹೇಳಿದ್ರೆ ನಾನು ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಏನು ಉಪಯೋಗ ಆಗಿ ಅಂತೇಳಿ ಎಲ್ಲ ಸೌಲಭ್ಯಗಳನ್ನು ಧಿಕ್ಕರಿಸಿ ಬದುಕ್ತಂತ ತಳ ಸಮುದಾಯಗಳ ಬಗ್ಗೆ, ಸಮಾನತೆಯ ಬಗ್ಗೆ, ಶೋಷಿತರ ಬಗ್ಗೆ, ಧ್ವನಿ ಇಲ್ಲದವರ ಬಗ್ಗೆ
ತಮ್ಮ ಇಡೀ ಜೀವಿತ ಅವಧಿಯನ್ನು ಮೀಸಲಿಟ್ಟಿದ್ದಂಥ ಇವತ್ತು ಎಲ್ಲ ರಾಷ್ಟ್ರಗಳು, ಮುಂದುವರೆದ ರಾಷ್ಟ್ರಗಳು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಭಾರತದ ಸಂವಿಧಾನದ ಕಡೆ ತಿರುಗಿ ನೋಡುವಂತ ಮಟ್ಟಿಗೆ ಸಂವಿಧಾನವನ್ನ ಬರೆದಂತ ಅಂಬೇಡ್ಕರ್ ಅವರಿಗೆ ಏನು ಗೌರವ ಬಂತು? ನಾನು ಕಳೆದ ಚರ್ಚೆಗಳಲ್ಲಿ ನೋಡ್ತಾ ಇದ್ದೆ, ಲಾರ್ಡ್ ಮೆಕಾಲೆ ನಮ್ಗೇನಾದ್ರೂ ಸಮಾನ ಶಿಕ್ಷಣ ಹಕ್ಕುಗಳನ್ನ ಆ ಸಂದರ್ಭದಲ್ಲಿ ಕೊಡ್ಲಿಲ್ಲ ಹಾಗೆ ಅಂತ ಹೇಳಿದ್ರು. ನಾವೆಲ್ಲ ಈ ವೇದಿಕೆ ಮೇಲೆ ಕುಳಿತಿರ್ತಿದ್ವೋ ಇಲ್ವೋ? ನೀವೆಲ್ಲ ಬೆಂಗಳೂರಂತ ಈ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಬಂದು ಬದುಕನ್ನು ಕಟ್ಕೊಳ್ತಾ ಇದ್ರು ಇಲ್ವೋ? ನಾವೆಲ್ಲ ಯಾವುದೋ ಮನೆಗಳಲ್ಲಿ ಜೀತ ಮಾಡಿಕೊಂಡು ಇನ್ಯಾವುದೋ ಹೊಲಗಳಲ್ಲಿ ತುತ್ತು ಅನ್ನಕ್ಕಾಗಿ ದುಡಿಮೆ ಮಾಡಿಕೊಂಡು ಯಾರ್ದೋ ಕೈ ಕೆಳಗೆ ನಾವು ಬದುಕುವಂತ ಸ್ಥಿತಿ ಬರ್ತಾ ಇತ್ತು. ಅದನ್ನೇ ಕುವೆಂಪು ಅವರು ಹೇಳಿದ್ದು. ಇದೇ ಮಾತುಗಳನ್ನು ಅವರು ತನ್ನ ಅನುಭವ ನುಡಿಗಳಲ್ಲಿ ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಬ್ರಿಟಿಷರು ನಮಗೆ ಶಿಕ್ಷಣ ಹಕ್ಕುಗಳನ್ನು ಕೊಟ್ಟು ನಾವು ಓದಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಹಾಗೆ ಅಂತ ಹೇಳಿದ್ರೆ ಈ ಜಗತ್ತನ್ನು ನಾನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನೊಬ್ಬ ಕವಿ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ನಾನೊಬ್ಬ ವಿದ್ಯಾವಂತ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಹಕ್ಕುಗಳನ್ನ ನಮ್ಮ ಕೈಯಿಂದ ಯಾರೇ ಕಸಿದುಕೊಂಡ್ರು ಕೂಡ ಮನುಷ್ಯತ್ವ ಇರುವಂಥವ್ರು, ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡುವಂಥವ್ರು ಸಹಜವಾಗಿ ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗ್ತದೆ. ಮಾಡುವಂತ ಹೋರಾಟಗಳಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲೇಬೇಕಾಗ್ತದೆ. ಇದು ಒಂದು ಸಾಂಕೇತಿಕ ಪ್ರತಿಭಟನೆ. ಹಾಗಾಗಿ ನಾನು ಈ ವೇದಿಕೆಯನ್ನ ಅನುಭವ ಮಂಟಪ ಹಾಗೆ ಅಂತೇಳಿ, ಬ್ರಾಹ್ಮಣ್ಯದಲ್ಲಿ ಸಮಾನತೆ ಇದ್ದಿದ್ರೆ ಆ ಬ್ರಾಹ್ಮಣ್ಯದಲ್ಲಿ ಕರುಣೆ, ಪ್ರೀತಿ ಉಕ್ಕಿ ಹರಿದಿದ್ರೆ ಬ್ರಾಹ್ಮಣ್ಯವನ್ನ ಧಿಕ್ಕರಿಸಿ ಬಸವಣ್ಣವ್ರು ಯಾಕೆ ಎಲ್ಲರ ಕೈಗೆ ಲಿಂಗ ಕೊಡ್ತಾ ಇದ್ರು? ಅವೆಲ್ಲ ಯೋಚನೆ ಮಾಡ್ಬೇಕಲ್ಲ. ಇದು ಅತ್ಯಂತ ಸೂಕ್ಷ್ಮ ವಿಷಯ. ನಾವು ಬೇರೆ ದೇಶಕ್ಕೆ ಮಾದರಿ ಆಗುವಂಥದ್ದು ಬಹಳ ಮುಖ್ಯ ಅಲ್ಲ. ನಮ್ಮನ್ನು ಆರಿಸಿ ಕಳಿಸಿದ ಶ್ರೀಸಾಮಾನ್ಯನ ಪಾಲಿಗೆ ನಾವು ಮಾನ್ಯರಾಗುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ದೇಶದ ಆಳುವಂಥ ವ್ಯವಸ್ಥೆಗಳು ಇಂಥ ವಿಷಯಗಳನ್ನ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ನಮ್ಮನ್ನು ಆಳುವಂಥ ವ್ಯವಸ್ಥೆಗಳು ಇಂಥ ವಿಷಯಗಳನ್ನ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅದು ಕುವೆಂಪು ಅವರಾಗಿರಲಿ, ಬಸವಣ್ಣವರಾಗಿರಲಿ. ಬಹಳ ಆಶ್ಚರ್ಯ, ಕಳೆದ ಕೆಲವು ವರ್ಷಗಳಿಂದ ಎಲ್ಲ ಪ್ರಧಾನಿಗಳ ಭಾವಚಿತ್ರಗಳು ಕೂಡ ವಿಧಾನಸೌಧದಲ್ಲಿದ್ದು, ದೇವೇಗೌಡರ ಭಾವಚಿತ್ರವನ್ನು ತೆಗೆದಾಕ್ಸಿ ಬಹಳ ಆಶ್ಚರ್ಯ. ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಸಂವಿಧಾನದ ಅಡಿನಲ್ಲಿ ಬದುಕುವಂತ, ಸಂವಿಧಾನದ ಅಡಿನಲ್ಲಿ ನಾವು ಎಲ್ಲರನ್ನೂ ಗೌರವಿಸುವಂತ, ಎಲ್ಲರನ್ನೂ ಸಹಿಸಿಕೊಳ್ಳುವಂತ, ಎಲ್ಲರನ್ನೂ ಒಪ್ಪಿಕೊಳ್ಳುವಂತ ವ್ಯವಧಾನವನ್ನ, ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಲಿಲ್ಲ ಹಾಗೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಅನರ್ಥಗಳಿಗೆ ಕಾರಣ ಆಗ್ತದೆ. ಕುವೆಂಪು ಅವರಿಗೆ ಅವಮಾನಗಳು ಇವತ್ತಲ್ಲ ನಡೀತಾ ಇರೋದು, ಕಳೆದ ಒಂದು ಶತಮಾನಗಳಿಂದಲೂ ಕೂಡ ಅವರು ಈ ರೀತಿಯ ಅವಮಾನಗಳನ್ನ ಸತತವಾಗಿ ಎದುರಿಸಿದ್ದಾರೆ. ಅವರು ಉಪಕುಲಪತಿಗಳಾಗಬೇಕಾದ್ರೆ ಏನೆಲ್ಲ ನೋವುಗಳಾದವು, ಎಂತೆಂಥ ಹೋರಾಟಗಳಾದವು, ಎಂತೆಂಥ ಅವರ ಆರೋಪಗಳನ್ನು ಅವರು ಹೊರಿಸಿಕೊಂಡು. ಒಬ್ಬ ಶೂದ್ರ ಸಾಹಿತ್ಯವನ್ನು ರಚಿಸೋದೇ ತಪ್ಪ, ಕವಿತೆಗಳನ್ನು ಬರೆಯೋದೇ ತಪ್ಪ, ತಳ ಸಮುದಾಯಗಳ ನೋವನ್ನ ತನ್ನ ಬರವಣಿಗೆಯಲ್ಲಿ
ಎತ್ತಿ ತೋರಿಸೋದೇ ತಪ್ಪ? ಇದು ಇಲ್ಲಿಗೆ ಕೊನೆ ಆಗಬೇಕು. ಸರ್ಕಾರ ತತ್ಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಕೇವಲ ಕುವೆಂಪು ಅವ್ರಿಗಾದ ಅವಮಾನಕ್ಕೆ ನಾವಿಲ್ಲಿ ಸೇರಲಿಲ್ಲ. ಮುಂದೆ ಇಂಥ ಅವಘಡಗಳು, ಇದೊಂದು ಎಚ್ಚರಿಕೆಯ ಸಭೆ. ಇದೊಂದು ಎಚ್ಚರಿಕೆಯ ಸಭೆ. ಮಾತನಾಡಿದಂಥ ಸ್ವಾಮಿಗಳು ಅವರು ಹೇಳಿದ ರೀತಿಯಲ್ಲಿ ಈ ರೀತಿಯ ಅವಮಾನಗಳು ಮುಂದಿನ ದಿನಗಳಲ್ಲಿ ಮುಂದುವರೆದ್ರೆ ಈಗಿರುವಂಥ ಈ ವಿಷಯಕ್ಕೆ ಸರಿಯಾದ ಕ್ರಮ ಸರ್ಕಾರ ಕೈಗೊಳ್ಳಿಲ್ಲ ಹಾಗೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಸಮಿತಿಗಳು ಏನು ಕರೆ ಕೊಟ್ರೆ ನಮ್ಮಂಥ ಸ್ವಾಮಿಗಳು, ಹಿಂದೆ ಕುಳಿತಿರುವಂಥ ಮಹಾನ್ ಹೋರಾಟಗಾರರು, ಸಾಹಿತಿಗಳು, ಚಿಂತಕರು ಬೀದಿಗಿಳಿದು ನಡೀತಾರೆ, ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅನಿವಾರ್ಯವಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಬೀದಿಗಿಳಿದು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಎದುರಾಗ್ತದೆ.